ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ರಾಗಿ ಸರಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಪಾತ್ರೆಗೆ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ 4 ಹರಳು ಉಪ್ಪು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಚಿಕ್ಕ ಚಮಚದಲ್ಲಿ ಅರ್ಧ ಚಮಚದಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪ ಮನೇಲೇ ಮಾಡಿರೋದು. ಉಪ್ಪು ಮತ್ತು ತುಪ್ಪನ ನೀರಲ್ಲಿ ಸ್ವಲ್ಪ ಕುದಿಯೋಕೆ ಬಿಡಬೇಕು. ಒಂದು ಬೌಲಲ್ಲಿ 2 ಚಮಚದಷ್ಟು ರಾಗಿ ಸರಿನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಹಾಗೆ ಕಲಿಸ್ಕೋಬೇಕು. ಕಲಸಿಟ್ಕೊಂಡಿರೋ ಹಿಟ್ಟನ್ನು ನಿಧಾನವಾಗಿ ನೀರಿಗೆ ಸ್ವಲ್ಪನೇ ಹಾಕ್ತಾ ಗಂಟು ಆಗದಿರೋ ಹಾಗೆ ನೋಡ್ಕೊಬೇಕು. ರಾಗಿ ಸರಿನ 6 ತಿಂಗಳು ಕಂಪ್ಲೀಟಾಗಿ 7ನೇ ತಿಂಗಳಿಂದ ಕೊಡ್ಬೋದು. ಸೊ ಇದು ತುಂಬ ಒಳ್ಳೆಯದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕೂಡ. ಮತ್ತು ವೆಯ್ಟ್ ಗೇನ್ಗೆ ತುಂಬ ಚೆನ್ನಾಗಿರುತ್ತೆ, ಡೈಜೆಷನ್ಗೂ ತುಂಬ ಒಳ್ಳೆಯದು. ಹಾಗಾಗಿ 6 ಮಂತ್ ಪ್ಲಸ್ ಇರೋ ಮಕ್ಕಳಿಗೆ ಕೊಡೋದು ತುಂಬ ಒಳ್ಳೆಯದು. ಡಾಕ್ಟರ್ ಕೂಡ ಇದನ್ನೇ ಸಜೆಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಟೇಸ್ಟಿ ಆಗಿರಲಿ ಅಂತ ಸ್ವಲ್ಪ ಉಪ್ಪನ್ನ ಯೂಸ್ ಮಾಡಿದ್ದೀನಿ. ಕೆಲವೊಬ್ಬರು ಬೆಲ್ಲನ ಕೂಡ ಯೂಸ್ ಮಾಡ್ತಾರೆ, ಆದರೆ ಡಾಕ್ಟರ್ಸು ಯಾವುದನ್ನು ಯೂಸ್ ಮಾಡಬಾರ್ದು, ಅಂದರೆ ಬೆಲ್ಲ ಅಥವಾ ಸಕ್ಕರೆ, ಉಪ್ಪು ಯಾವುದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಒಂದೇ ಒಂದು ಸ್ವಲ್ಪ ಉಪ್ಪು ಅಥವಾ ಬೆಲ್ಲನ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡಿ, ಇದೇ ಹೀಗೇ ಕಲಿಸ್ಕೋತಾ ಬರಬೇಕು. ಇಲ್ಲ ಅಂದರೆ ಅದು ತಳ ಹಿಡಿದ್ರೆ ಗಂಟು ಥರ ಆಗಿಬಿಡುತ್ತೆ. ಹಾಗಾಗಿ ಅದು ಬೇಯೋವರೆಗೂ, ಅಂದರೆ ಥಿಕ್ನೆಸ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಮಾಡ್ಕೋಬೇಕು. ಸೊ ರಾಗಿ ಸರಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.